ಕೊಪ್ಪಳದಲ್ಲಿ ಗುತ್ತಿಗೆದಾರರು ಮತ್ತು ಹಿಟ್ನಾಳ್ ಸಹೋದರರ ನಡುವಿನ ಬಿಕ್ಕಟ್ಟು ತಾರಕಕ್ಕೇರಿದೆ. ಹಿಟ್ನಾಳ್ ಸಹೋದರರ ಸಂಸ್ಥೆಯಿಂದಲೇ ಕ್ರಷರ್ ಸಾಮಗ್ರಿಗಳನ್ನು ಖರೀದಿ ಮಾಡಬೇಕು ಅನ್ನುವ ದಬ್ಬಾಳಿಕೆ ಏನಿದೆಯಲ್ಲ, ಇದರ ವಿರುದ್ಧ ಸಿಡಿದೆದ್ದಿದ್ದಾರೆ. ಈ ವ್ಯವಸ್ಥೆ ಬದಲಾಗಬೇಕು ಅಂತ ಹೋರಾಟದ ಮೂಲಕ ಎಚ್ಚರಿಕೆ ನೀಡಿದ್ದಾರೆ. ರಸ್ತೆಯಲ್ಲಿ ಸಾಕ್ತಿರೋ ನೂರಾರು ಟಿಪ್ಪರ್, ಜೆಸಿಬಿ, ರೋಡ್ ರೂಲರ್ ಧಿಕ್ಕಾರ ಕೂಗಿ ಆಕ್ರೋಶ ಹೊರಾಗ್ತಿರೋ ಜನರು, ಹಿಟ್ಲರ್ ಆಡಳಿತ ಬೇಡ ಅನ್ನೋ ಕೂಗು, ಇದೆಲ್ಲ ಇಂದು ನಡೆದಿದ್ದು ಕೊಪ್ಪಳದಲ್ಲಿ. ಗುತ್ತಿಗೆದಾರರು ವರ್ಸಸ್ ಹಿಟ್ನಾಳ್ ಸಹೋದರರು. ಹಿಟ್ನಾಳ್ ಬ್ರದರ್ಸ್ ವಿರುದ್ಧ ಬೃಹತ್ ಪ್ರತಿಭಟನೆ. ಕೊಪ್ಪಳದಲ್ಲಿ ಗುತ್ತಿಗೆದಾರರು ಮತ್ತು ಹಿಟ್ನಾಳ್ ಸಹೋದರರ ನಡುವಿನ ಬಿಕ್ಕಟ್ಟು ಜೋರಾಗಿದೆ. ಸಂಸದ ರಾಜಶೇಖರ್ ಹಿಟ್ನಾಳ್ ಗುತ್ತಿಗೆದಾರರ ಮೇಲೆ ದಬ್ಬಾಳಿಕೆ ಮಾಡ್ತಿದ್ದಾರೆ ಎಂದು ಕಾಂಟ್ರಾಕ್ಟರ್ ಸಿಡಿದೆದ್ದಿದ್ದಾರೆ. ಕೊಪ್ಪಳದಲ್ಲಿ ಇಂದು ಬೃಹತ್ ಪ್ರತಿಭಟನೆ ನಡೆಸಿದ್ದಾರೆ. ಸಹೋದರರ ವಿರುದ್ಧ ಗುತ್ತಿಗೆದಾರರು ಅಕ್ಷರಶಃ ರೊಚ್ಚಿಗೆದ್ದಿದ್ದಾರೆ. ಸಂಸದ ಹಿಟ್ನಾಳ್ ಒಡೆತನದ ಪ್ರೇರಣಾ ಸಂಸ್ಥೆಯಿಂದಲೇ ಕಡ್ಡಾಯವಾಗಿ ಕ್ರಷರ್ ಸಾಮಗ್ರಿಗಳನ್ನು ಖರೀದಿಸಬೇಕು ಎನ್ನುವ ಅಲಿಖಿತ ನಿಯಮ ಇದೀಗ ಬೃಹತ್ ಪ್ರತಿಭಟನೆಗೆ ಮೂಲ ಕಾರಣವಾಗಿದೆ. ಅಲ್ಲು ಅರ್ಜುನ್ ನಟಿಸಿರುವ ಪುಷ್ಪ ಚಿತ್ರದ ಸಿಂಡಿಕೇಟ್ ಮಾದರಿ ವ್ಯವಸ್ಥೆ ಮತ್ತು ಪ್ಯಾಕೇಜ್ ರೂಪದಲ್ಲಿ ಗುತ್ತಿಗೆ ನೀಡುವ ಸರ್ಕಾರದ ಕ್ರಮದಿಂದ ಸ್ಥಳೀಯರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಅಭಿವೃದ್ಧಿಯ ಹೆಸರಲ್ಲಿ ನಡೆಯುತ್ತಿರುವ ಈ ದಬ್ಬಾಳಿಕೆಯನ್ನು ಸಂಸದರು ನಿಲ್ಲಿಸಬೇಕು ಎಂದು ಕೊಪ್ಪಳದ ಅಶೋಕ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಗುತ್ತಿಗೆದಾರರು, ಟಿಪ್ಪರ್ ಮಾಲೀಕರು, ಕಟ್ಟಡ ಕಾರ್ಮಿಕ ಸಂಘಟನೆಯ ಸದಸ್ಯರು ಪ್ರತಿಭಟನೆ ನಡೆಸಿದ್ರು. ಸಂಸದ ರಾಜಶೇಖರ್ ಹಿಟ್ನಾಳ್ ಒಡೆತನದ ಪ್ರೇರಣಾ ಸಂಸ್ಥೆಯ ಮೂಲಕವೇ ಗುತ್ತಿಗೆದಾರರು ಕ್ರಷರ್ ಸಾಮಗ್ರಿಗಳನ್ನು ಕಡ್ಡಾಯವಾಗಿ ಖರೀದಿಸಬೇಕು ಎನ್ನುವ ದಬ್ಬಾಳಿಕೆ ನಿಲ್ಲಬೇಕು ಎಂದು ಗುತ್ತಿಗೆದಾರರು ಒತ್ತಾಯಿಸಿದ್ದಾರೆ. 50 ಲಕ್ಷ, 20 ಲಕ್ಷ, 40 ಲಕ್ಷ ಇರುವುದನ್ನು 1 ಕೋಟಿ, 5 ಕೋಟಿ, 10 ಕೋಟಿ ಪ್ಯಾಕೇಜ್ ಮಾಡಿ ಲೋಕಲ್ ಗುತ್ತಿಗೆದಾರರಿಗೆ ಕೆಲಸ ಸಿಗ್ತಾ ಇಲ್ಲ. ಇದನ್ನ ಎಷ್ಟೆಷ್ಟು ಒಂದೊಂದು ವರ್ಕ್ ಎಷ್ಟಿರುತ್ತೆ ಅಷ್ಟಕ್ಕೆ ಟೆಂಡರ್ ಕರಿಬೇಕು. ಪ್ಯಾಕೇಜ್ ಪದ್ಧತಿ ಬದಲು ಮಾಡಲಿಲ್ಲ ಅಂದ್ರೆ ಹೋರಾಟ ಮುನ್ನೂರಿತೈತಿ. ಯಾಕಂದ್ರೆ ಇದರಿಂದ ಲೋಕಲ್ ಗುತ್ತಿಗೆದಾರರು ಕೆಲಸವನ್ನು ಕಳ್ಕೊಳ್ತಾ ಇದ್ದಾರೆ. ಸಿದ್ದರಾಮಯ್ಯ ಸಾಹೇಬರು ಮಾಡಿದಂತ ರಿಸರ್ವೇಶನ್ ಹಾಳಾಗ್ತಾ ಇದೆ. ರಿಸರ್ವೇಶನ್ ಲಿಂದ ಬರೀ SC ST ಜನಕ್ಕೆ ಅಷ್ಟೇ ಅಲ್ಲ, ಸಾಮಾನ್ಯ ಜನರಿಗೂ ಅದರಲ್ಲಿ ಕೆಲಸ ಸಿಗ್ತಾ ಇತ್ತು, ಸಣ್ಣ ಗುತ್ತಿಗೆದಾರರಿಗೆ ಅದು ಹೋಗ್ತಾ ಇದೆ. ಸಂಸದ ರಾಜಶೇಖರ್ ಹಿಟ್ನಾಳ್ ಮತ್ತು ಅವರ ಸಹೋದರ ಶಾಸಕ ರಾಘವೇಂದ್ರ ಹಿಟ್ನಾಳರ ವಾದವೇ ಬೇರೆ ಇದೆ. ಗುತ್ತಿಗೆದಾರರು ಕ್ರಷರ್ ಮಾಲೀಕರಿಗೆ ಕೋಟ್ಯಾಂತರ ರೂಪಾಯಿ ಬಾಕಿ ಉಳಿಸಿಕೊಂಡಿದ್ದಾರೆ. ಈ ಸಮಸ್ಯೆ ಪರಿಹಾರಕ್ಕಾಗಿ ಮತ್ತು ಹಣಕಾಸು ವ್ಯವಹಾರದಲ್ಲಿ ಪಾರದರ್ಶಕತೆ ತರಲು ಪ್ರೇರಣಾ ಸಂಸ್ಥೆ ಮೂಲಕ ನಗದು ಪಾವತಿ ಮಾಡಿ ಖರೀದಿಸುವ ವ್ಯವಸ್ಥೆ ಜಾರಿಗೆ ತರಲಾಗಿದೆ. ಇದೊಂದು ವ್ಯವಸ್ಥೆ, ಇದು ಯಾರಿಗೂ ಕಡ್ಡಾಯವಲ್ಲ. ಇದರಿಂದ ಇಷ್ಟವಿಲ್ಲದವರು ಸಿಂಡಿಕೇಟ್ ವ್ಯವಸ್ಥೆ ಮತ್ತು ಪ್ಯಾಕೇಜ್ ಗುತ್ತಿಗೆ ನೀಡುವ ಕ್ರಮವನ್ನು ತಕ್ಷಣ ನಿಲ್ಲಿಸುವಂತೆ ಪ್ರತಿಭಟನಾ ಜಿಲ್ಲಾಧಿಕಾರಿಗಳಿಗೆ ಒತ್ತಾಯಿಸಿದ್ದಾರೆ. ಮತ್ತೊಂದು ಉಗ್ರ ಹೋರಾಟದ ಎಚ್ಚರಿಕೆ ಸಹ ನೀಡಿದ್ದಾರೆ. ಒಂದು ಪ್ರೇರಣಾ ಸಂಸ್ಥೆಯನ್ನು ಹುಟ್ಟಾಕಿ ಆ ಪ್ರೇರಣಾ ಸಂಸ್ಥೆ ಮುಖಾಂತರನೇ ನೀವೆಲ್ಲ ಜಲ್ಲಿ ಕಲ್ ತಗೋಬೇಕು. ಅಲ್ಲಿ ಅದ್ರ ಮುಖಾಂತರ ಅಲ್ಲಿ ಫಸ್ಟ್ ಅಡ್ವಾನ್ಸ್ ದುಡ್ಡು ಕಟ್ಟಿ ನೀವು ಇದನ್ನ ಮಟೀರಿಯಲ್ ತಗೋಬೇಕಂತ ಹೇಳಿದ್ರು. ಸರ್ಕಾರಿ ಕಾಮಗಾರಿಗಳಿಗೆ ಕ್ರಷರ್ ಮಾಲೀಕರು ಯಾವುದೇ ಅಡೆತಡೆ ಇಲ್ದನ ಮಟೀರಿಯಲ್ ಸಪ್ಲೈ ಮಾಡಬೇಕು. ಯಾಕಂದ್ರ ಅದಕ್ಕೆ ಮಟೀರಿಯಲ್ ಸಪ್ಲೈ ಮಾಡಕ್ ಆಗಿಲ್ಲ ಅಂದ್ರ ಬೇರೆ ಕಾರಣಗಳು ಇದ್ರೂ ಸಹಿತ 30% ಆಫ್ ದ ಪ್ರೊಡಕ್ಷನ್ ಏನಿದೆ ಅದನ್ನ ನಾವು ರಿಸರ್ವ್ ಇಟ್ಟು ಸರ್ಕಾರಿ ಕಾಮಗಾರಿಗಳನ್ನು ನಿಲ್ಲಿಸಬಾರ್ದು. ಪ್ರೇರಣಾ ಸಂಸ್ಥೆ ಮುಖಾಂತರ ನಾವು ಕಾಮಗಾರಿ ಬಂದ್ ಮಟೀರಿಯಲ್ ತಗೊಳಕ್ ನಾವು ರೆಡಿ ಇಲ್ಲ. ನಾವೇನಾದ್ರೂ ಕಾಮಗಾರಿ ಬಂದ್ ಮಾಡಿದ್ರೆ ಕಟ್ಟಡ ಕಾರ್ಮಿಕರು ಬೀದಿಗೆ ಬರ್ತಾರ, ಅವ್ರಿಗೂ ಅನ್ಯಾಯ ಆಗತ್ತೆ. ಅದಕ್ಕೆ ಅವರು ಸಹಿತ ಇದನ್ನ ಧೋರಣೆ ಖಂಡಿಸಿ ಅವರು ಸಹಿತ ನಮ್ಮ ಒಂದು ಹೋರಾಟದಲ್ಲಿ ಬೆಂಬಲ ಸೂಚಿಸಿದರು. ಒಟ್ಟಾರೆ ಕೊಪ್ಪಳದಲ್ಲಿ ಸಂಸದರು ಮತ್ತು ಗುತ್ತಿಗೆದಾರರ ನಡುವಿನ ಈ ಗುದ್ದಾಟ ದಿನದಿಂದ ದಿನಕ್ಕೆ ಜೋರಾಗುತ್ತಿದೆ. ಗುತ್ತಿಗೆದಾರರ ಈ ಕೂಗನ್ನು ಸರ್ಕಾರ ಆಲಿಸುತ್ತಾ ಕಾದು ನೋಡಬೇಕಿದೆ. ಈರಯ್ಯ ಹಿರೇಮಠ್, ರಿಪಬ್ಲಿಕ್ ಕನ್ನಡ, ಕೊಪ್ಪಳ.
ಗುತ್ತಿಗೆದಾರರು ಮತ್ತು ಹಿಟ್ನಾಳ್ ಸಹೋದರರ ನಡುವಿನ ಬಿಕ್ಕಟ್ಟು ತಾರಕಕ್ಕೇರಿದೆ. ಹಿಟ್ನಾಳ್ ಸಹೋದರರ ಸಂಸ್ಥೆಯಿಂದಲೇ ಕ್ರಷರ್ ಸಾಮಗ್ರಿಗಳನ್ನ ಖರೀದಿ ಮಾಡಬೇಕು ಅನ್ನುವ ದಬ್ಬಾಳಿಕೆ ಏನಿದೆಯಲ್ಲ, ಇದರ ವಿರುದ್ಧ ಸಿಡಿದೆದ್ದಿದ್ದಾರೆ. ಈ ವ್ಯವಸ್ಥೆ ಬದಲಾಗಬೇಕು ಅಂತ ಹೋರಾಟದ ಮೂಲಕ ಎಚ್ಚರಿಕೆ ನೀಡಿದ್ದಾರೆ. ರಸ್ತೆಯಲ್ಲಿ ಸಾಕ್ತಿರೋ ನೂರಾರು ಟಿಪ್ಪರ್, ಜೆಸಿಬಿ, ರೋಡ್ ರೂಲರ್, ಧಿಕ್ಕಾರ ಕೂಗಿ ಆಕ್ರೋಶ ಹೊರಾಗ್ತಿರೋ ಜನರು, ಹಿಟ್ಲರ್ ಆಡಳಿತ ಬೇಡ ಅನ್ನೋ ಕೂಗು, ಇದೆಲ್ಲ ಇಂದು ನಡೆದಿದ್ದು ಕೊಪ್ಪಳದಲ್ಲಿ. ಗುತ್ತಿಗೆದಾರರು ವರ್ಸಸ್ ಹಿಟ್ನಾಳ್ ಸಹೋದರರು. ಹಿಟ್ನಾಳ್ ಬ್ರದರ್ಸ್ ವಿರುದ್ಧ ಬೃಹತ್ ಪ್ರತಿಭಟನೆ. ಕೊಪ್ಪಳದಲ್ಲಿ ಗುತ್ತಿಗೆದಾರರು ಮತ್ತು ಹಿಟ್ನಾಳ್ ಸಹೋದರರ ನಡುವಿನ ಬಿಕ್ಕಟ್ಟು ಜೋರಾಗಿದೆ. ಸಂಸದ ರಾಜಶೇಖರ್ ಹಿಟ್ನಾಳ್ ಗುತ್ತಿಗೆದಾರರ ಮೇಲೆ ದಬ್ಬಾಳಿಕೆ ಮಾಡ್ತಿದ್ದಾರೆ ಎಂದು ಕಾಂಟ್ರಾಕ್ಟರ್ ಸಿಡಿದೆದ್ದಿದ್ದಾರೆ. ಕೊಪ್ಪಳದಲ್ಲಿ ಇಂದು ಬೃಹತ್ ಪ್ರತಿಭಟನೆ ನಡೆಸಿದ್ದಾರೆ. ಸಹೋದರರ ವಿರುದ್ಧ ಗುತ್ತಿಗೆದಾರರು ಅಕ್ಷರಶಃ ರೊಚ್ಚಿಗೆದ್ದಿದ್ದಾರೆ. ಸಂಸದ ಹಿಟ್ನಾಳ್ ಒಡೆತನದ ಪ್ರೇರಣಾ ಸಂಸ್ಥೆಯಿಂದಲೇ ಕಡ್ಡಾಯವಾಗಿ ಕ್ರಷರ್ ಸಾಮಗ್ರಿಗಳನ್ನು ಖರೀದಿಸಬೇಕು ಎನ್ನುವ ಅಲಿಖಿತ ನಿಯಮ ಇದೀಗ ಬೃಹತ್ ಪ್ರತಿಭಟನೆಗೆ ಮೂಲ ಕಾರಣವಾಗಿದೆ. ಅಲ್ಲು ಅರ್ಜುನ್ ನಟಿಸಿರುವ ಪುಷ್ಪ ಚಿತ್ರದ ಸಿಂಡಿಕೇಟ್ ಮಾದರಿ ವ್ಯವಸ್ಥೆ ಮತ್ತು ಪ್ಯಾಕೇಜ್ ರೂಪದಲ್ಲಿ ಗುತ್ತಿಗೆ ನೀಡುವ ಸರ್ಕಾರದ ಕ್ರಮದಿಂದ ಸ್ಥಳೀಯರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಅಭಿವೃದ್ಧಿಯ ಹೆಸರಲ್ಲಿ ನಡೆಯುತ್ತಿರುವ ಈ ದಬ್ಬಾಳಿಕೆಯನ್ನು ಸಂಸದರು ನಿಲ್ಲಿಸಬೇಕು ಎಂದು ಕೊಪ್ಪಳದ ಅಶೋಕ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಗುತ್ತಿಗೆದಾರರು, ಟಿಪ್ಪರ್ ಮಾಲೀಕರು, ಕಟ್ಟಡ ಕಾರ್ಮಿಕ ಸಂಘಟನೆಯ ಸದಸ್ಯರು ಪ್ರತಿಭಟನೆ ನಡೆಸಿದ್ರು. ಸಂಸದ ರಾಜಶೇಖರ್ ಹಿಟ್ನಾಳ್ ಒಡೆತನದ ಪ್ರೇರಣಾ ಸಂಸ್ಥೆಯ ಮೂಲಕವೇ ಗುತ್ತಿಗೆದಾರರು ಕ್ರಷರ್ ಸಾಮಗ್ರಿಗಳನ್ನು ಕಡ್ಡಾಯವಾಗಿ ಖರೀದಿಸಬೇಕು ಎನ್ನುವ ದಬ್ಬಾಳಿಕೆ ನಿಲ್ಲಬೇಕು ಎಂದು ಗುತ್ತಿಗೆದಾರರು ಒತ್ತಾಯಿಸಿದ್ದಾರೆ. 50 ಲಕ್ಷ, 20 ಲಕ್ಷ, 40 ಲಕ್ಷ ಇರುವುದನ್ನು 1 ಕೋಟಿ, 5 ಕೋಟಿ, 10 ಕೋಟಿ ಪ್ಯಾಕೇಜ್ ಮಾಡಿ ಲೋಕಲ್ ಗುತ್ತಿಗೆದಾರರಿಗೆ ಕೆಲಸ ಸಿಗ್ತಾ ಇಲ್ಲ. ಇದನ್ನ ಎಷ್ಟೆಷ್ಟು